ಇವತ್ತಿನ ವಿಡಿಯೋದೊಳಗೆ ರುಚಿ ರುಚಿಯಾದ ಮುಂಡಕ್ಕಿ ಇಡ್ಲಿಯನ್ನು ಯಾವ ರೀತಿ ಮಾಡೋದು ಅಂದ್ಕೊಂಡು ತೋರಿಸ್ತಾ ಇದ್ದೆ. ಹಾಯ್ ನಮಸ್ಕಾರ, ನಾನು ಪವಿತ್ರ ಭಾಗವತ್ ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಟು ಬಿಸಿ ಮಾಡ್ಕೊಂಡಿದ್ದೆ. ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೊಂಡಿದ್ದೆ. ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಇದೆಲ್ಲ ಹಾಕಿ ಒಗ್ಗರಣೆಯನ್ನು ಮಾಡ್ಕೊತಾ ಇದ್ದೆ. ಸಾಸಿವೆ ಎಲ್ಲ ಸ್ವಲ್ಪ ಚಟಪಟ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಬಣ್ಣ ಬದಲಾದ್ರ ಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡು 3 ಹಸಿಮೆಣಸನ್ನು ಹಾಕಿದ್ದೆ. ಹಾಗೆ 1 ಇಂಚಷ್ಟು ಶುಂಠಿಯನ್ನು ಸಣ್ಣ ಕಟ್ ಮಾಡಿ ಹಾಯ್ಕೊತಾ ಇದ್ದೆ. ಶುಂಠಿ ಹಸಿಮೆಣಸೆಲ್ಲ ಒಂದು ಸ್ವಲ್ಪ ಎಣ್ಣೆ ಒಳಗೆ ಬಾಡ್ಕಣ್ಕು. ಶುಂಠಿಯನ್ನು ತುರಿದು ಬೇಕಾದ್ರೆ ಹಾಕ್ಲಕ್ಕು ಬಾಯಿಗೆ ಸಿಕ್ಕತ್ತಮಂಗಿದ್ರೆ, ಇಲ್ಲಾಂದರೆ ಸಣ್ಣ ಕಟ್ ಮಾಡಿ ಹಾಕಿದ್ರು ಲಾಯ್ಕತ್ತು. ಈಗ ಇದಕ್ಕೆ 2 ಕಪ್ ಆಪಷ್ಟು ರವೆಯನ್ನು ಹಾಕ್ತಾ ಇದ್ದೆ. ಬಾಂಬೆ ರವೆ ಅಥವಾ ಉಪ್ಪಿಟ್ಟಿಗೆ ನಾವು ಬಳಸುತ್ತಲ್ಲ ಆ ರವೆಯನ್ನು ನಾನಿಲ್ಲಿ ಉಪಯೋಗಿಸ್ತಾ ಇದ್ದೆ. ಬನ್ಸಿ ರವೆ ಅಲ್ಲ ಅಥವಾ ಚಿರೋಟಿ ರವೆಯೂ ಅಲ್ಲ, ಉಪ್ಪಿಟ್ಟಿಗೆ ಬಳಸುವ ಬಾಂಬೆ ರವೆ. ರವೆಯನ್ನು ಸರಿ ಪರಿಮಳ ಬಪ್ಪರವರೆಗೆ, ಬಣ್ಣ ಬದಲಾಪುರವರೆಗೆ ಹುರ್ಕಣ್ಕು. ಸರಿ ಹುರಿದಾಯ್ತು ಈಗ ಕಾಣಿ. ಇಷ್ಟ ಆದರೂ ಕೂಡಲೇ ಇದನ್ನು ಬೆಂಕಿ ಆಫ್ ಮಾಡಿ ತಣ್ಣಗಪ್ಪಕ್ಕೆ ಬಿಡ್ಕೊ. ಈಗ ಇದಕ್ಕೆ ನಾವು ಮುಂಡಕ್ಕಿಯನ್ನು ಅರಿಯೋದಕ್ಕೆ ನೆನೆಸ್ಕಣ್ಕೊ. 2 ಲೋಟಕ್ಕೆ ನಾನಿಲ್ಲಿ 6 ಲೋಟ ಆಪಷ್ಟು ಮುಂಡಕ್ಕಿಯನ್ನು ಉಪಯೋಗಿಸ್ತಾ ಇದ್ದೆ. ಮುಂಡಕ್ಕಿ ಹಾಕಿದಷ್ಟು ಈ ಇಡ್ಲಿ ಒಳ್ಳೆ ಮೆತ್ತಗಾಯಿ ಬತ್ತು. ಮುಂಡಕ್ಕಿ ಮೆತ್ತಗಾಯಿ ಇದ್ದದಿದ್ರೂ ಏನು ತೊಂದರೆ ಇಲ್ಲ. ಕೆಲವು ಸಲ ಮೆತ್ತಗಾಯಿ ಹೋಗಿರುತ್ತಲ್ಲ, ಅದನ್ನು ಚುರುಮುರಿ ಎಲ್ಲ ಮಾಡಿದ್ರೆ ಅಷ್ಟು ಲಾಯ್ಕತ್ತಿಲ್ಲ, ಉಪ್ಪು ಕರಿ ಎಲ್ಲ ಮಾಡಿದವಾಗ ತಿಂಪಕ್ಕೆ ಲಾಯ್ಕತ್ತಿಲ್ಲ. ಆ ರೀತಿ ಮುಂಡಕ್ಕಿ ಇದ್ದರೂ ನಾವು ಈ ರೀತಿ ಇಡ್ಲಿಯನ್ನು ಮಾಡ್ಕೊಳ್ಲಕ್ಕು. 6 ಲೋಟ ಆಪಷ್ಟು ಮುಂಡಕ್ಕಿಯನ್ನು ಹಾಕಿ ಅದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಇದನ್ನು ನೆನೆಸಿ ಇಟ್ಕಣ್ಕು. ಚೂರು ನೆಂದ್ರ ಮೇಲೆ ಇದನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಹರ್ಕಣ್ಕು. ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡ್ಲಕ್ಕು, ಜಾಸ್ತಿ ಆದರೂ ಏನು ತೊಂದರೆ ಇಲ್ಲ. ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಹರ್ಕೊಂಡ್ಲಕ್ಕು. ಮುಂಡಕ್ಕಿಯಲ್ಲೂ ತುಂಬ ಧೂಳೆಲ್ಲ ಇರುತ್ತಲ್ಲ, ಈ ರೀತಿ ತೊಳೆದು ಹಾಕೋದ್ರಿಂದ ಆ ಧೂಳು ಎಲ್ಲ ಹೊತ್ತು ಕ್ಲೀನ್ ಆಗ್ತು. ಬೇಕಾಪಷ್ಟು ನೀರು ಹಾಕ್ಕೊಂಡು ಈ ರೀತಿ ಹರ್ಕೊಂಡಿದ್ದೆ. ಸ್ವಲ್ಪ ಗಟ್ಟಿಯಾಗಿ ಆಯಿತು, ಏನು ತುಂಬ ನೀರಾಗಿ ಹರ್ಕೊಳ್ಳಿಲ್ಲ ನಾನು. ಮಿಕ್ಸಿ ಜಾರಿಗೆ ಒಂಚೂರು ನೀರನ್ನು ಹಾಕಿ ತೊಳೆಸಿದ್ರೊಟ್ಟಿಗೆ ಸೇರಿಸ್ಕಂತೆ. ಈಗ ಇದಕ್ಕೆ ಈಗಾಗಲೇ ಹುರಿದು ತಣ್ಣಗಾದ ರವೆಯನ್ನು ಸೇರಿಸ್ಕಣ್ಕು. ನಿಮಗೆ ಆ ಖಾರದ ಮಸಾಲೆ ಎಲ್ಲ ಬೇಡ, ಒಗ್ಗರಣೆ ಎಲ್ಲ ಬೇಡ ಅಂತಿದ್ರೆ ಬರೀ ರವೆಯನ್ನು ಹುರಿದು ಬೇಕಾದರೂ ಹಾಗೆ ಪ್ಲೇನ್ ಆಗಿ ಬೇಕಾದರೂ ಮಾಡ್ಕೊಳ್ಲಕ್ಕು. ಈಗ ಇದಕ್ಕೆ ರುಚಿಗೆ ಬೇಕಾಪಷ್ಟು ಉಪ್ಪನ್ನು ಹಾಕ್ತಾಯಿದ್ದೆ. 1 ಟೀ ಸ್ಪೂನ್ ಅಪ್ಪಷ್ಟು ಹಾಕಿದ್ದೆ 2 ಲೋಟ ರವೆಗೆ. ಈಗ ಇದಕ್ಕೆ ಮೊಸರನ್ನು ಸೇರಿಸ್ಕಣ್ಕು. 2 ಲೋಟಕ್ಕೆ ನಾನಿಲ್ಲಿ 3 ಕಪ್ ಆಪಷ್ಟು ಉಪಯೋಗಿಸ್ದೆ. ಅದನ್ನು ಹದ ಕಂಡ್ಕೊಂಡು ನಾವು ಮೊಸರನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಕತ್ತು. ಒಂದೇ ಸಲ ಮೊಸರು ಹಾಕ್ಕೊಂಡು ನೀರಾದರೆ ಮತ್ತೆ ಎಂತ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ಕಲಸಿಕೊಂಡು ಮತ್ತೆ ಬೇಕಾದರೆ ಮೊಸರನ್ನು ಸೇರಿಸ್ಕೊಂಡ್ಲಕ್ಕು. ಜಾಸ್ತಿ ಮೊಸರು ಇಲ್ಲ ಅಂತಿದ್ರೆ ಸ್ವಲ್ಪ ನೀರನ್ನು ಬೇಕಾದರೂ ಸೇರಿಸ್ಕೊಂಡ್ಲಕ್ಕು. ಆದರೆ ಹುಳಿ ಇದ್ದರೆ ಆ ಇಡ್ಲಿ ರುಚಿ ಅಂತ ಹೇಳಕ್ಕೆ. ಹಾಗಾಗಿ ಮೊಸರು ಇದ್ದರೆ ಮೊಸರನ್ನು ಉಪಯೋಗಿಸಿ ಪೂರ, ಇಲ್ಲ ಅಂದರೆ ಸ್ವಲ್ಪ ನೀರನ್ನು ಬೇಕಾದರೆ ಉಪಯೋಗಿಸ್ಕೊಂಡ್ಲಕ್ಕ, ಅಥವಾ ಸ್ವಲ್ಪ ಮಜ್ಜಿಗೆಯನ್ನು ಬೇಕಾದರೂ ಸೇರಿಸ್ಕೊಂಡ್ಲಕ್ಕು. ಸ್ವಲ್ಪ ಕಡಿಮೆ ಆಯಿತು, ಗಟ್ಟಿ ಆಯ್ತು ಅನಿಸಿದ್ರಿಂದ ಮತ್ತೊಂದು ಸ್ವಲ್ಪ ಮೊಸರನ್ನು ಹಾಕಿದ್ದೆ. ಒಂದು 10 ನಿಮಿಷ ನೆನೆಯೋಕೆ ಬಿಡ್ಕೊ. 10 ನಿಮಿಷ ಆದವಾಗ ಆ ರವೆ ಎಲ್ಲ ಮೊಸರನ್ನೆಲ್ಲ ಎಳ್ಕೊಂಡು ನೆಂದಿರುತ್ತೆ, ಅವಾಗ ಲಾಯ್ಕತ್ತು. ಬೇಕಾದರೆ ಮತ್ತೆ ಸ್ವಲ್ಪ ಮೊಸರನ್ನು ಸೇರಿಸ್ಕೊಂಡ್ಲಕ್ಕು ನೆನೆದನ್ನು ಕಂಡು. ಕಡೆಗೆ 1/4 ಟೀ ಚಮಚ ಆಪಷ್ಟು ಅಡುಗೆ ಸೋಡವನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಕಟ್ ಮಾಡಿ ಇಟ್ಕೊಂಡ ಕರಿಬೇವಿನ ಸೊಪ್ಪು ಎಷ್ಟಿದ್ರೂ ಹಾಕ್ಲಕ್ಕು. ಜಾಸ್ತಿ ಹಾಕಿದ್ರು ಲಾಯ್ಕತ್ತಿದ್ದು. ಹೋಟೆಲಲ್ಲೆಲ್ಲ ಸಿಕ್ಕತ್ತಲ್ಲ ಮಸಾಲೆ ಇಡ್ಲಿ, ಆ ರೀತಿ ಹತ್ತು ಹಾಕಿ ಸರಿ ಮಾಡಿ ಮಿಕ್ಸ್ ಮಾಡಿ ತುಪ್ಪ ಸೌರಿ ಇಟ್ಕೊಂಡ ಬಟ್ಲ ಮೇಲೆ ಒಂದು ಗೇರು ಬೀಜದ ಪೀಸನ್ನೆಲ್ಲ ಇಟ್ಟು ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡ ಹಿಟ್ಟನ್ನು ಹುಯ್ದು ಅಟ್ಟದಲ್ಲಿ ನೀರು ಕುದೀತಾ ಇರ್ಕೊ ಅದರಲ್ಲಿ ಇಟ್ಟು ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾದ ಮಂಡಕ್ಕಿ ಅಥವಾ ಚುರುಮುರಿ ಇಡ್ಲಿ ತಯಾರಾಯ್ತು. ಇದನ್ನು ಬಿಸಿ ಬಿಸಿ ಇಡ್ಲಿ ಒಟ್ಟಿಗೆ ಚಟ್ನಿ ಹಾಕೊಂಡು ತಿಂತ ಇದ್ರೆ ಲಾಯ್ಕತ್ತು. ಹಾಲು ಸಾಗು ಇದ್ದರೆ ಅದ್ರ ಜೊತೆಗೆ ಬೇಕಾದರೂ ಇದನ್ನು ಸರ್ವ್ ಮಾಡ್ಲಿಕ್ಕೆ. ಎಷ್ಟು ಮೆತ್ತಗೆ ಗುಡ್ಗುಡಾಯಿ ಬಂದಿತ್ತು ಕಾಣಿ. ಖಂಡಿತ ನೀವು ಟ್ರೈ ಮಾಡಿ ಕಾಣಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿ ಇನ್ನೂ ಹೊಸ ಹೊಸ ರೆಸಿಪಿಯೊಂದಿಗೆ ಬರ್ತಾ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿಯವರೆಗೂ ನಮಸ್ಕಾರ.